ರಾಜ್ಯಾಧ್ಯಕ್ಷೆ. ಇಲ್ಲಿ ನಿಮ್ ಗೋಕಾಕ್ ಇಲ್ಲಿ ಮುದಳೊಳಗೆ ಹೋರಾಟ ನಡೀತಾ ಇದೆ. ಅವತ್ತು ನಮ್ಮ ರಾಜ್ಯಾಧ್ಯಕ್ಷ ಅವರು ಎಲ್ಲರೂ ಹೇಳೋಣ, ನಾವೆಲ್ಲರೂ ಅನೇಕ ನಿಮ್ ರಾಜ್ಯಾಧ್ಯಕ್ಷಗಳು ಸೇರಿ ಬೆಳಗಾವಿ ಹೋಗಿ ಬಂದ್ ಮಾಡಿದ್ವಿ, ಬೆಂಗಳೂರು ಬಂದ್ ಮಾಡಿದ್ವು. ಇವತ್ತು ಏನಾಗೈತೆ ಅಂದ್ರೆ ಒಂದು ಜಾಗ ಒಪ್ಕೊಂಡಾರ ಅಂದ್ರೆ ನಾವು ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಬಿಜಾಪುರ್ ಫ್ಯಾಕ್ಟ್ರಿಗಳು ಎಲ್ಲರೂ ಬಂದ್ ಮಾಡಿಟ್ಟಿದ್ವಿ, ಮೀರಜ್ ರೋಡ್ ಬಂದ್ ಮಾಡಿಟ್ಟಿದ್ವಿ ನಾವೆಲ್ಲರೂ. ಯಾರು ಬಿಜಾಪುರ ಜಿಲ್ಲೆ 10 ಫ್ಯಾಕ್ಟ್ರಿಗಳು ಇವತ್ತು ಬಂದ್ ಐತಿ. ನಾವು ಕೇಳಿದ 5,000 ರೂಪಾಯಿ. ಅನೇಕ ಜನ ಬರೀ 2 ಜನ ಕೇಳ್ಯಾರ. ಇದಕ್ಕೆ ಏನು ಎಷ್ಟು ಕೇಳ್ಯಾರಪ್ಪ ಅಂದ್ರೆ ಅವ್ರ ಹೊಲ ಇಲ್ಲ. 3,300 ಯಾರು ಕೇಳ್ಯಾರಲ್ಲ ಅವ್ರ ಕಬ್ಬ ಇಲ್ಲ. ಯಾರೇ ಅವ್ರ ಕಬ್ಬ ಏನೈತೆ ನೋಡ್ ಬರ್ರಿ, ಅವ್ರು ಯಾರು ಕಬ್ಬ ಇಲ್ಲ. ಅವ್ರು ಕೇಳಿ ಟೈರ್ ಹಾಕಿ ಗುಲಾಲ್ ಆರಿಸಿ ಇವತ್ತು ನಮ್ಮ ಹೋರಾಟ ಅವ್ರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ. ಅದರಿಂದ ನಾವು ಯಾರು ಹೋರಾಟ ಹಿಂದೆ ಸರಿದಿಲ್ಲ, ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದಾವ. ನಾವು 5,000 ರೂಪಾಯಿ ನಾವು ಬೆಲೆ ಕೇಳಿದೀವಿ. ಸರ್ಕಾರ 4,000 ಕೊಟ್ರನೆ ಹೋರಾಟ ಹಿಂದ್ ತಗೋತೀನಿ, ಇಲ್ಲಂದ್ರೆ ಹಿಂದ್ ತಗೋಗಿ ಬಟ್ಟೆ ಹಿಂದ್ ತಗೊಳಕ್ ಸಾಧ್ಯ ಇಲ್ಲ. ಶಿವಾನಂದ ಪಾಟೀಲ್ ಮನಿ ಮುತ್ತಿ ಹಾಕಿ ಇದೇ 1 ವರ್ಷ ಒಂದು ಮನಿ ಮುತ್ತಿ ಹಾಕಿದ್ ನಾವು. ಮುತ್ತಿ ಹಾಕೋ ಟೈಮ್ ಒಳಗೆ ನಮ್ಗೆ ಆಫೀಸ್ ಅಲ್ಲಿ IB ಒಳಗೆ ಹೋಗಿ 4,500 ರೂಪಾಯಿ ಘೋಷಣೆ ಮಾಡ್ತೀನಿ. ನನ್ನ ಹತ್ರ ಇಡಿ ಐತದು 4,500 ರೂಪಾಯಿ ಘೋಷಣೆ ಮಾಡ್ತೀನಿ ಅಂತ, ಅದು ಆಗ್ಲಿಲ್ಲ. ಇವತ್ತು ಜಾಲಿ ಕಟ್ಟಿಗೆ ಮಾಡ್ತಾ ಇದ್ದಾರೆ 5,000 6,000 ರೂಪಾಯಿ ಟನ್. ಜಾಲಿಗೆ ಏನ್ರಿ ಐತೇನು? ಏನ್ರಿ ಗೊಬ್ಬರ ಹಾಕ್ತಿವಿ ನಾವು? ಇಲ್ಲ. ನೀರ್ ಹಾಕ್ತಿವಿ? ಇಲ್ಲ. 5 ರೂಪಾಯಿ 6 ರೂಪಾಯಿ ಕೆಜಿ ಜಾಲಿ ಕಟ್ಟಿಗೆ ಐತಿ. ನಮ್ಮ ಕಬ್ಬಿಗೆ ಏನ್ ಕೇಳ್ತಾ ಇದ್ವಿ? ಬರೀ 4 ರೂಪಾಯಿ ಕೆಜಿ ಕೇಳೋದಕ್ಕೆ. ಬರೀ ಇವತ್ತು ಕೊಡ್ತಾ ಇರೋ ಸರ್ಕಾರ ಎಷ್ಟ? 3 ರೂಪಾಯಿ 76 ಪೈಸೆ ರೂಪಾಯಿ ಸುಧಾ ನಮ್ಗೆ ಕೊಡ್ತಾ ಇಲ್ಲ. ಅಂದ್ರೆ ನಾವು ಕಬ್ಬಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ಸರ್, ಯಾವ ಸರ್ಕಾರ ಒಪ್ಪಿಲ್ಲ, ಯಾವ ಫ್ಯಾಕ್ಟ್ರಿದವ್ರು ಒಪ್ಪಿಲ್ಲ. ನಿಮ್ಗೆ ಏನ್ರಿ ನಮ್ಮ ಮಿಸ್ಗೈಡ್ ಮಾಡಿ ಅಲ್ಲಿ ಹಾರ ಹಾಕಿ ಅಷ್ಟೇ. ಶಿವಾನಂದ ಪಾಟೀಲ್ ಸಕ್ರೆ ಮಂತ್ರಿ ಇದ್ದಾರೆ, ಅದು ಇದು ಇದ್ರೆ ಪ್ರತಿಯೊಂದು ಹೋರಾಟ ಪ್ರತಿಯೊಬ್ಬ ರೈತರ ಹತ್ರ ನಮ್ಮ ಹತ್ರ ಯಾರ ಹತ್ರ ಬರುದಿಲ್ಲ. ಅವರು ಪ್ರತಿಯೊಂದು ಫ್ಯಾಕ್ಟ್ರಿ ಹತ್ರ ಪ್ರತಿಯೊಂದು ರೈತರ ಹತ್ರ ಹೋಗಿ ಪ್ರತಿಯೊಂದು ಫ್ಯಾಕ್ಟ್ರಿದವ್ರ ಕಡೆ ಹೋಗಿ ನಮ್ಮ ಕಡೆ ಅವ್ರು ಕೇಳಿದ್ರಿ. ಇವತ್ತಂದ್ರೆ ನಾವು ಎಲ್ಲಾ ಫ್ಯಾಕ್ಟ್ರಿದವ್ರು ನೋಡ್ರಿ ನಿರಾಣಿ ಒಪ್ಪಿಲ್ಲ. ಏನ ನಿಮ್ಗೆ ಎಲ್ಲಾ ಮಂತ್ರಿಗಳು ಯಾರಿದ್ದಾರೆ ಯಾರು ಒಪ್ಪಿಲ್ಲ. ಎಲ್ಲಾ ಫ್ಯಾಕ್ಟ್ರಿ ಇರುದು ಮಂತ್ರಿದವ್ರದೇ, MP MLD ಎಲ್ಲಾ ಫ್ಯಾಕ್ಟ್ರಿ ಇರುದು. ಇವತ್ತು ಯಾರು ಸುಧಾ ಒಪ್ಪಲಾಕ ರೆಡಿ ಇಲ್ಲ. ಇನ್ನ 1 ವಾರ ಒಳಗೆ ಅವ್ರು ಕೋರ್ಟಿಗೆ ಹೋಗ್ತಾರ, ಕೋರ್ಟಿಗೆ ಹೋಗಿ ಟೇ ತರ್ತಾರ, ಹಿಂಗೆ ಫ್ಯಾಕ್ಟ್ರಿ ಚಾಲು ಅಂತ. ಅವಾಗ ನಿಮ್ಗೆ ಏನ್ ರೇಟ್ ಐತ್ಲ? ನಿಮ್ ಕಬ್ಬಿಗೆ ಏನೈತಿ? ನಿಮ್ ಶುಗರ್ ಇಲ್ಲ ಅಂತ ಇದಾರು. ಅವ್ರಿಗೆ ಶುಗರ್ ಬಂದಾವ ಅದು ಗೊತ್ತಿಲ್ಲ. ನಮ್ ಕಬ್ಬಿಗೆ ಶುಗರ್ ಐತಿ ನಮ್ಗೆ ಗೊತ್ತೈತಿ ರೈತರಿಗೆ. ಅವ್ರಿಗೆ ಶುಗರ್ ಬಂದಾವ. ಅವ್ರೇನಂತಾರ ನಮ್ಮ ಕಬ್ಬಿಗೆ ಶುಗರೇ ಇಲ್ರಿ ಅಂತ. ನಿಮ್ ಕಬ್ಬಿಗೆ ಶುಗರ್ ಇಲ್ಲ, 2,600 ರೂಪಾಯಿ ಕೊಡ್ತೀವಂತ. 2,600 ರೂಪಾಯಿ ತಗೋತೀರಿ? ಶುಗರ್ ಇಲ್ಲ ಅಂತ ಇದಾರು. ನಾನು ಅನೇಕ ಮೀಟಿಂಗ್ ಒಳಗೆ ಹೋಗಿ 2,600 ತಗೋತೀರಿ? 2,600 ರೂಪಾಯಿ ರೇಟ್ ಕೊಡ್ತಾರ ಅವ್ರು. 2,600 ರೂಪಾಯಿ. ಇದೇ ರೀತಿ ನಾವು ಹೋರಾಟ ಹಿಂಗ್ ತಗೊಂಡಿವ್ ಅಂದ್ರ ಪ್ರತಿಯೊಂದು ಫ್ಯಾಕ್ಟ್ರಿದವ್ರ ಹತ್ರ ಘೋಷಣೆ ಮಾಡಿಸ್ಬೇಕು. ಲೇಖಿತವ್ರ ಕೊಡ್ಬೇಕು. ನಮ್ಗ ನಾ ಫ್ಯಾಕ್ಟ್ರಿಗೆ 3,500 ರೂಪಾಯಿ ಕೊಡ್ತಾ ಇದೀವಿ, 3,300 ರೂಪಾಯಿ ಕೊಡ್ತಾ ಇದೀವಿ. ಲೇಖಿತೊಳಗೆ ಯಾರೇ ಕೊಡ್ತಾ ಇಲ್ಲ. ಅನೇಕ ಫ್ಯಾಕ್ಟ್ರಿದವ್ರು ಇವತ್ತು ಕೋಟಿ ಹೊಂಟಾರ. ಅವ್ರು ಏನ್ ಹೇಳ್ತಾರ? ನೋಡಪ್ಪ, ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ಬೇಕು, ರಾಜ್ಯ ಸರ್ಕಾರ ಮಾಡ್ಬೇಕು. ಇಲ್ರಿ, ರಾಜ್ಯ ಸರ್ಕಾರ ಹತ್ರ ನಾವ್ ಯಾಕೆ ಹೋಗುನ್? ಕೇಂದ್ರ ಸರ್ಕಾರ ಹತ್ರ ನಾವ್ ಯಾಕೆ ಹೋಗುನ್? ನಮ್ಮ ಜಿಲ್ಲೆ ಒಳಗ ಫ್ಯಾಕ್ಟ್ರಿ ಯಾರ ಐತಿ? ನಾವು ಒಂದು 5 ಫ್ಯಾಕ್ಟ್ರಿ ಹಾಕ್ಯಾರ, 10 ಫ್ಯಾಕ್ಟ್ರಿ ಹಾಕ್ಯಾರ, 20 ಫ್ಯಾಕ್ಟ್ರಿ ಹಾಕಿರಿ. ನಾವು ರಾಜ್ಯ ಸರ್ಕಾರ ನಿಮ್ಮ ಜಾಗ ನಾವು ನಮ್ಮ ಫ್ಯಾಕ್ಟ್ರಿಲಿ ನಡಿಲಿ, ವ್ಯವಸ್ಥೆ ನಡಿಲಿ, ನಮ್ ಕಬ್ಬು ಹೋಗಿ ನಿಮ್ ಫ್ಯಾಕ್ಟ್ರಿ ಹೋಗ್ಲಿ ಅಂತ ನಾವು ಮಾಡ್ತಾ ಇದೀವಿ. ನಾವೇನು ಹೆಚ್ಚು ರೇಟ್ ಕೇಳಿ 3,500 ರೂಪಾಯಿ ರೇಟ್ ಕೇಳ್ತಾ ಇದೀವಿ. 3,500 ರೂಪಾಯಿ. ಒಂದ್ ಚಾಕ್ಲೇಟ್ ತಗೊಳಕ್ ಹೋದ್ರೆ ನಿಮ್ಗೆ 3 ರೂಪಾಯಿ 5 ರೂಪಾಯಿ ಐತಿ. 3,500 ರೂಪಾಯಿ ನಿಮ್ ಕಬ್ಬು ಸರ್ಕಾರದ 3,500 ರೂಪಾಯಿ ಕೊಟ್ರ 1 ಕೆಜಿ ಪರ್ ಕೆಜಿ 3,500 ರೂಪಾಯಿ ಕೊಟ್ರ ಇವತ್ತ ಒಂದು ಕೋಪ್ ಚಾ ಬರಂಗಿಲ್ಲ. ಅದ್ರೊಳಗೆ ಬರ್ತಾರ ಯಾರಿಗ್ರೆ 1 ಕೋಪ್ ಚಾ ನೋಡ್ರಿ 1 ಕೆಜಿ ಕಬ್ಬಿ. ಅಂದ್ರೆ ನಾವು ಏನ್ ಕೇಳ್ತಾ ಇದೀವಿ? ಇವತ್ತು 3,500 ರೂಪಾಯಿ ಕೊಡ್ರಿ ಅಂತ ನೀವು ಕೇಳ್ತಾ ಇದ್ವಿ. ಅಲ್ಲಿ ಯಾರೇ ಕಬ್ಬಿಲ್ಲ ಅವ್ರ ಒಪ್ಕೊಂಡಾರ. ಅವ್ರ ಕಬ್ಬಿಲ್ಲ, ಅವ್ರ ಹೊಲಾನೇ ಇಲ್ಲ. ಯಾರೇ ಹೊಲ ಐತೆ ನೋಡ್ರಿ 2 ಜನ ಒಪ್ಕೊಂಡಾರ. ರೈತ ಸಂಘಟನೆ ಒಳಗೆ ಯಾರೇ ಒಪ್ಕೊಂಡಿದ್ರೆ ಯಾರ ರೈತರು ನಾವು ಒಪ್ಕೊಂಡಿಲ್ಲ. 2 ಜನ ಗುರ್ಲಾಪುರ್ ಒಳಗ 2 ಜನ ಒಪ್ಕೊಂಡ್ ಮಂತ್ರಿ ಹತ್ರ ಹಿಂಗ್ ಶಾಲ್ ಹಾಕೊಂಡ್ ಹಾರ ಹಾಕೊಂಡ್ ಗುಲಾಲ್ ಹಾರಿಸ್ಕೊಂಡು ಇಲೆಕ್ಷನ್ ಒಳಗೆ ಐಟಿ ಹಾಕೊಂಡಾರ. ಐಟಿ ಅವ್ರು ಹೇಳ ಸುಳ್ಳಾಗ ಮಾಡ್ತಾ ಇದಾರೆ. ನಾವು ಯಾರು ಗುಲಾಲ್ ಹಾರಿಸ್ಕೊಂಡಿಲ್ಲ. ನಾನು ಮೀರಜ್ ರೋಡ್ ಬಂದ್ ಮಾಡಿದ್ದೀನಿ 3 ದಿವಸ. ಇವತ್ತು 3 ದಿವಸ ಮೀರಜ್ ರೋಡ್ ಬಂದ್ ಮಾಡಿದ್ದೀನ. ಅವಾಗ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಜಿಲ್ಲಾ DC ಬಂದ್ ಏನ್ ಹೇಳ್ತಾನ? ನೋಡ್ರಿಯಪ್ಪ, ಸರ್ಕಾರ ಕಡೆ ಘೋಷಣೆ ಆಗೈತಿ, ಗುರ್ಲಾಪುರ್ ಒಳಗ 3,300 ರೂಪಾಯಿ ರೇಟ್ ಫೈನಲ್ ಆಗೈತಿ, ಮುಂಜಾನೆ ಮಾಡೋ ಕಾಫಿ ಕೊಡ್ತೀವಿ.
ನಾವೊಂದು ಎಲ್ಲಿ ಯಾಕಾಗ್ಲಿ ಆಗ್ಲಿಯಪ್ಪ ನಮ್ಮ ರೈತರಿಗೆ ಆಗೈತಿ ಯಾರ್ಯಾಗ ಒಪ್ಕೊಂಡಾರ ಅಂತೇಳಿ ನಾವು ಹೇಳಿದ್ವಿ. ಹೇಳಿದ ತಕ್ಷಣ ಅಲ್ಲಿ ನೋಡ್ಬೇಕು ಅವ್ರು ಪಟಾಕಿ ಏನು ಹಾರಿಸ್ತೀರಿ, ಗುಲಾಲ್ ಏನು ಹಾರಿಸ್ತೀರಿ, ಟಾಯಲ್ ಏನು ಹಾರಿಸ್ತೀರಿ, ಇವೆಲ್ಲ ಯಾವಾಗ ಮಾಡ್ಬೇಕ? ನಾವು ಸ್ವಂತ ಬೆಳೆದಿದ್ದ ಬೆಲೆ ನಾವು ಫಿಕ್ಸ್ ಮಾಡ್ಬೇಕದು. ನಾವು ಬೆಳೆದಿರೋದು ಬೆಲೆ ಯಾರು ಬೆಳೆಸಕ್ಕಾಗಿಲ್ಲ. ಯಾ ಮಂತ್ರಿ ಬಂದು ಬೆಳೆಸಣವ, ಯಾ ಸರ್ಕಾರ ಬಂದು ಬೆಳೆಸಣ, ಅವ್ನು ಹೊಲ ಐತಿ, ಅವ ಯಾರಿಗೆ ಕೇಳವ? ನಮ್ಗೆ ನಾವು ಕೇಳ್ತಾ ಇದ್ವಿ 3,500 ರೂಪಾಯಿ ಕೊಡು ಫ್ಯಾಕ್ಟ್ರಿ ಚಾಲು ಮಾಡಿ. ಈಗ ನಾನು 100 ಕೇಸ್ ಹಾಕ್, ನಿಮ್ಗಿಂತ ಮೊದಲೇ ನಾನೇ ಫ್ಯಾಕ್ಟ್ರಿ ಸುಡ್ತೀನಿ, ನಾನೇ ಫ್ಯಾಕ್ಟ್ರಿ ಸುಡ್ತೀನಿ. 100 ಕೇಸ್ ಹಾಕ್ಲಿ, ಅವ ಫ್ಯಾಕ್ಟ್ರಿ ಬೆಂಕಿ ಹಚ್ತೀನಿ ನಾನೇ. ಕರಿ ಡ್ರೆಸ್ ಹಾಕೊಂಡು ಬಂದಿದ್ದೀನಿ, ಅದು ಸರ್ಕಾರದ ಅವಮಾನ. ಅದು ಇನ್ನು ಮುಂದೆ ಎಲ್ಲರೂ ಕೈಯಾಗ ಮಸಾಲ್ ಹಿಡ್ಕೊಂಡು ಕೇಸಿ ನಾವು ಹೋಗಿ ಕೇಸಿ ಫ್ಯಾಕ್ಟ್ರಿ ಸುಡುದು ಪಾಳಿ ಬರ್ತಾವ. ಇಲ್ಲಾಂದ್ರೆ ಯಾಕೆ ಮಂತ್ರಿಗಳು ಇದಾವ, ಅವ್ರು ಪ್ರತಿಯೊಂದು ಮನೆಗಳು ಕಾರ್ಗಳು ಸುಧಾ ಹೊರಗೆ ಬರಂಗಿಲ್ಲ. ಅವ್ರ ಗೋರ್ಮೆಂಟ್ ಮನೆಗಳು ಏನಾಗಿಲ್ಲ ಅಷ್ಟು ಕೀಲಿ ಹಾಕೋದು ಇವತ್ತು ಪಾಳಿ ಬರ್ತಾವ. ಅವಾಗ ಬೇಕಾಗ್ತಾವ. ಇವತ್ತು ರೋಡ್ ಮೇಲೆ ಇಷ್ಟು ಜನ ಇದಕ್ಕೆ ಕೂತಿದೀವಿ, ನಾವು ಪೂಜೆ ಮಾಡಕ್ ಕೂತೀವಿ. ನಾವು ರೈತರ, ನಾವು ಬೆಳೆ ಬೆಳೆಸ್ಬೇಕು, ನಾವು ನೀರು ಉಳಿಸ್ಬೇಕು. ಮರ ಜಾಲಿ ಕಡೆಗೆ ಎಲ್ಲಿರೇ ಅದು ಶೇಂಗಾ ತಂದು ಹಿಂಗ್ ಬೀಜ ತಂದು ಹಿಂಗ್ ಒಗ್ದಿ ಬಿಟ್ಟು ಕೇಸಿ ಮನೆಗೆ ಹೋಗಿ ಮಕ್ಕೊಂಡ್ರ ನಾಳೆಗೆ ಅವ್ರು ಜಾಲಿನವ್ರು ಬರ್ತಾರ, ಕಡ್ಕೊಂಡು ಅವರೇ ಹೋಯ್ತಾರ. 6 ರೂಪಾಯಿ ಕೆಜಿ ಹೋಯ್ತಾರ. ಏನು ಖರ್ಚೇ ಇಲ್ಲ ಅದಕ್ಕೆ. ಕಬ್ಬಿಗೆ ವರ್ಷ ಗೊಬ್ಬರ ಹಾಕಬೇಕು, DAP ಹಾಕಬೇಕು, ತಿಪ್ಪಿ ಗೊಬ್ಬರ ಹಾಕಬೇಕು, ನೀರು ಉಳಿಸ್ಬೇಕು, ಮತ್ತ ಆ ಮಂತ್ರಿಗೆ ಬಂದು ಉಳಿಸ್ಬೇಕಾದ್ರ ಆ ಮಂತ್ರಿ ಏನಂತ ಶುಗರೇ ಇಲ್ರಿ ಇದಕ್ಕಂತ ಅವನಿಗೆ ಜಾಸ್ತಿ ಶುಗರ್ ಇರ್ತಾವ. ಅವನಿಗೆ ಚೆಕ್ ಮಾಡಿ ನೋಡಿದ್ರೆ ನಮ್ ಕಬ್ಬಿನಕ್ಕಿಂತ ಶುಗರ್ ಜಾಸ್ತಿ ಯಾರಿಗೆ ಐತೆ? ಮಂತ್ರಿಗೆ ಐತಿ. ನಾನ್ ಸಾಹೇಬ್ರ ಇದು ನಿಮ್ಗೆ ಶುಗರ್ ಜಾಸ್ತಿ ಐತಿ, ಇದು ಕಬ್ಬು ಆದ್ರೆ ನಿಮ್ಗೆ ಶುಗರ್ ಬರ್ತಾ ಇಲ್ಲ ಅಂತೀವಿ. ನಮ್ಗ ಹೇಳ್ತಾರೆ ನಿಮ್ಮ ಬಿಜಾಪುರ ಜಿಲ್ಲಾ ಅನೇಕ ಜಿಲ್ಲೆ ಒಳಗ ಬೆಳಗಾವಿಗಿಂತ ಶುಗರ್ ಕಮ್ಮಿ ಐತಿ ಅಂತ. ನಮ್ಮ ಎಲ್ಲಾ ಶುಗರ್ ಹೆಂಗ ಐತಿ ಅದು ಪ್ರತಿಯೊಂದು ನಾವೇನಂತಿದ್ವು, ನಿಮ್ ಇಲ್ಲಿಯನ್ ಶುಗರ್ ಮಂತ್ರಿಗಳು ಇದಾರಲ್ಲ ಅವ್ರ ಮ್ಯಾಲ ಕೇಂದ್ರ ಆಗಲಿ ರಾಜ್ಯಕ್ಕಾಗಲಿ ಅವ್ರ ಟೀಮ್ ಏನಿರ್ತಾವಲ್ಲ ಆ ಟೀಮ್ ಮುಂದೆ ಹೋಗಿ ಇಂಥ ಹೊಲ್ದಾಗ ಇಷ್ಟೇ ಶುಗರ್ ಐತದಿ ಕಬ್ಬಿನ ಶುಗರ್ ಕಳ್ಸಿರೋವ್ರೀಗ. ಇದು ಹಳ್ಳಿ ಭಾಷಾ, ಯಾರಿಗ ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರೆ ಇದು ಹಳ್ಳಿ ಭಾಷೆ. ಇದು ಶುಗರ್ ಅಂದ್ರ ಅವ್ರು ರಿಕೋರಿ ಅಂತಾರ. ರಿಕೋರಿ ಯಾರಿಗೆ ತಿಳಿಬೇಕು ಇಂಗ್ಲಿಷ್? ರಿಕೋರಿ ನನಗೆ ತಿಳಿಯಂಗಿಲ್ಲಪ್ಪ ಇಂಗ್ಲಿಷ್. ನಾನು ಕನ್ನಡ ಒಳಗೆ ಹುಟ್ಟು ಇಲ್ಲೇ ಬೆಳೆದಿದ್ದೀನಿ. ರಿಕೋರಿ ಅಂತಾರ. ರಿಕೋರಿ ಎದಕ್ಕಂತಾರ? ನಮ್ ರಿಕೋರಿ ಬೇಡ, ನಮ್ ಕಬ್ಬಿಗೆ ಶುಗರ್ ಕೇಳ್ತಾ ಇದೀವಿ. ಶುಗರ್ ಎಷ್ಟು ಬರ್ತಾವ? 1 kg ಒಳಗೆ ಶುಗರ್ ಏನೈತಿ? ಅದು ಬಿಟ್ಟು 100 ಮಂದಿ ಸುಭಾಷಣ ಅವ್ರು ಎಲ್ಲರೂ ಸುಭಾಷಣ ನಾವು 5,000 ಕೇಳಿದ್ರಿ ಬೆಳಗಾವ DC ಹತ್ರ. ಎಷ್ಟು ಕೇಳಿದ್ರು ನಾವು 5,000 ರೂಪಾಯಿ. ಅವ್ರು ಎಷ್ಟು ಕೇಳಿದ್ರೆ 3,200 ರೂಪಾಯಿ ಕೇಳಿದೆ. ಇವತ್ತು ನೀವೇನು ಗುರ್ಲಾಪುರ ಹೋರಾಟ ಮಾಡಿ ಬಂದಿಲ್ಲ, 3,200 ರೂಪಾಯಿ ಕೇಳಿದ ಅವ್ರು. ನಾವು ಯಾರು ಕೇಳಿಲ್ಲ, 5,000 ರೂಪಾಯಿ ಕೇಳಿದ್ ನಾವೆಲ್ಲ. ಇವರೆಲ್ಲರೂ ಅಲ್ಲೇ ಜಗಳ ಮಾಡಿ ಬಂದಿದ್ದೀವಿ ನಾವೆಲ್ಲರೂ. ಅಲ್ಲಿ ಯಾರು ನಾವು ಹಿಂಗೆ ಬಂದಿಲ್ಲ, ನಾವು ಅಲ್ಲಿ ಬೆಳಗಾವೊಳಗೆ ಜಗಳ ಮಾಡಿ ಎತ್ತ ಬಂದಿದ್ದೀವಿ ಅವಾಗ. ಅದರಿಂದ ಯಾರು ಸುಧಾ ಏನು ಹೇಳ್ಬೇಡ್ರಿ. ನಾವು ಇವತ್ತು 3 ಗಾಡಿ ತಗೊಂಡು ಬಂದಿದ್ದು, ನಾಳೆ ನೀವು ಬಿ ಆ ಕಡೆ ಬರ್ರಿ. ನಿಮ್ಮ ಹೋರಾಟ ಮುಗಿದ್ರೆ ನಾನು ಬಿಜಾಪುರ ಬಂದ್ ಮಾಡೇ ಕೊಂಡಿರ್ತೀನಿ. ಎಣ್ಣೆ ಹೊಟ್ಟಿದ್ವಿ 2,000 ಜನ ತಗೊಂಡು ಪ್ರತಿಯೊಂದು ಫ್ಯಾಕ್ಟ್ರಿ ಮುಂದೆ ಕೊಂಡಿರ್ತೀವಿ, ಬೆಂಕಿ ಹಚ್ತೀವಿ. ನಾವು ಬಿ ಸಮಯ ಬಂದ್ರೆ ಅವ್ರ ಗಾಡಿಗಳಾಗಲಿ ಟ್ರ್ಯಾಕ್ಟರ್ಗಳು ಯಾರು ಬೆಂಕಿ ಹಚ್ಚಂಗಿಲ್ಲ, ಫ್ಯಾಕ್ಟ್ರಿಗಳು ಕಾಟ ಮಾಡಿಸ್ಲಾಕ್ ಬಿಡಂಗಿಲ್ಲ. ಪ್ರತಿಯೊಂದು ಮೋಸ ನಡೀತಾ ಇದಾವ. ಇದರಿಂದ ಯಾರಿಗೂ ಲಾಭ ಇಲ್ಲ. ಒಬ್ಬ ಜಾಲಿ ಕಟ್ಗಿ ಬೆಳೆಸ ಸುಖವಾಗಿದ್ದಾನೆ. ರಾತ್ರಿ ಹಗಲ ಕಬ್ಬ 1 ವರ್ಷ ತನಕ ಕಬ್ಬಿಗೆ ನೀರು ಸುಣ ರೈತರು ಬಂದ್ ಕೇಸಿ ಇವತ್ತು ಅವ್ರಿಗೆ 1 ತಾಸು ಒಳಗೆ ಕಬ್ಬು ಕಡ್ಕೊಂಡು ಹೋಯ್ತಾನ. ಅವ್ರಿಗೆ ಲಗಾನಿ ಕೊಡ್ಬೇಕು. ಮತ್ತೆ ಎಷ್ಟ್ರಿ ಸಾಹೇಬ್ರ ನಿನ್ನ 2,000 ರೂಪಾಯಿ ಕೊಡು, ನಾಳೆ ಕಟ್ ಮಾಡ್ಕೊಡ್ತೀನಿ. ಅವ ಹೇಳ್ತಾನೆ 5,000 ಕೊಡ್ತೀನಿ, ನಾನು 4 ಎಕರೆ ಐತಿ ಕಟ್ ಮಾಡ್ಕೊಂಡು ಹೋಗಿ ತುಂಬ್ಕೊಂಡು ಟ್ಯಾಕ್ಟರ್ ಹೋಗಿ. ಇದು ಯಾರ? ನಾವು ಟೋಲ್ ಫ್ರೀ ನಂಬರ್ ಕೇಳಿದೀವಿ ಅವ್ರಿಗೆ. ಸಾಹೇಬ್ರ ಒಬ್ಬ ರೈತರಿಗೆ ಕಬ್ಬು ಒಯ್ಲಿಕ್ಕಂದ್ರೆ ಯಾವ ನಂಬರಿಗೆ ಫೋನ್ ಹಚ್ಚಬೇಕಂತೀವಿ? ಬೆಳಗಾವಿ ಒಳಗೆ ಅಂದು, ಇಲ್ಲಿ ಬಿಜಾಪುರ ಒಳಗೆ ಅಂದು, ಬೆಂಗಳೂರು ಒಳಗೆ ಅಂದು, ಮೈಸೂರು ಒಳಗೆ ಅಂದು, ಗೋಕಾಕ್ ಒಳಗೆ ಅಂದು. ಇದೇ ಗಣೇಶನ ಕೂತಾರೆ ಕೇಳಿ. ಗೋಕಾಕ್ ಒಳಗೆ 4-5 ದಿವಸ ಕೂತಿದ್ದಾವ. ರಾತ್ರಿಗಳು ಅಲ್ಲಿ ಇತ್ತ, ನಾವು ಬಿಜಾಪುರ ಬಂದಿವ. ಅದರಿಂದ 112 ಫೋನ್ ಹತ್ರಿ ಅಂದವ. ಪ್ರತಿಯೊಂದು ಜಿಲ್ಲಾ SP ಅವ್ರು ಅಂದಿದ್ದು ಮಾತಿದ್ದು 112 ಫೋನ್ ಹತ್ತಿದ್ರೆ ನಮ್ ಕಬ್ಬು ಒಯ್ಲಿಕ್ಕಂದ್ರ ಅದ್ರ ಮೇಲೆ ನಾವು ಕೇಸ್ ಹಾಕೋತೀವಿ ಅಂತ ವಿಷಯ. ಯಾರ್ಯಾರು ಒಯ್ಲಿಕ್ಕಂದ್ರೆ ನಿಮ್ ಜಿಲ್ಲೆ ಒಳಗೆ ಹಿರಿಯವ್ರು ಇರ್ತಾರ, ಅವ್ರಿಗೆ ಹೇಳ್ರಿ, ಅವ್ರು ಡೈರೆಕ್ಟ್ ಬರ್ತಾರ ನಿಮ್ಮಲ್ಲಿ. ಸರ್ಕಾರ ಬರೀ 50 ರೂಪಾಯಿ ಕೊಟ್ಟ ತಕ್ಷಣ ನಾವು ಪಟಾಕಿ ಗುಲಾಲ್ ಎಲ್ಲ ಹಾರಿಸ್ತೀವಿ. ಅವ್ರೊಂದು ಗ್ಯಾರಂಟಿ ಮಾಡ್ಯಾರ. ಗ್ಯಾರಂಟಿಗೆ 2,000 ರೂಪಾಯಿ ಕೊಡ್ತಾರೆ. 2,000 ಎಷ್ಟು ಕೋಟಿ ಹಣ ಹೊಂಟಾರ ಹೊತ್ತಿಗೆ ಗೊತ್ತೇ ನಿಮ್ಗೆ? ಇದಕ್ಕೆ 3 ತಿಂಗಳು ನಿಮ್ಗೆ ಎಷ್ಟು ಕೋಟಿ ಹಣ ಹೊಂಟಾರ ಹೊತ್ತಿಗೆ ಗೊತ್ತ? ಏನು 50 ರೂಪಾಯಿ ಏನೂ ಇದ್ದಿಲ್ಲ.
ಈ ಕಡೆ ಕುಡಿದು ಈ ಕಡೆ ತಗೊಳ್ದು ಮಾಡೋದಕ್ಕಿಂತ ನಾವೇನ್ ಕೇಳ್ತಾ ಇದೀವಿ, ನಮ್ಮ ನಾಲ್ಕೂರಿ ಈಗ ನಾವು ಏನು ಬೇಡ, ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ರೈತರ ಸಂಘಟನೆ ರಾಜ್ಯಾಧ್ಯಕ್ಷ ಒಯ್ದು ಬೇಡ, ಜಿಲ್ಲಾಧ್ಯಕ್ಷ ಒಯ್ದು ಬೇಡ, ರೈತರಿಗೆ ನಿಜವಾಗ್ಲೂ ಒಯ್ದು ಮಹಾರಾಷ್ಟ್ರ ಫ್ಯಾಕ್ಟ್ರಿಗಳು ಅಂತ ಫ್ಯಾಕ್ಟ್ರಿದವ್ರು 5 ಜನ ಅಲ್ಲಿ ಕೊಡ್ತಾ ಇದಾರಿಲ್ಲ, 3,000 3,600 3,400 ಕೊಡ್ತಾ ಇದಾರಿಲ್ಲ. ಆ ಕಡೆ ಮಹಾರಾಷ್ಟ್ರ ಆ ಕಡೆ ಬೇರೆ ರಾಜ್ಯಕ್ಕೆ ಹೋದ್ರೆ ಅವ್ರು ಕೊಡ್ತಾ ಇದ್ದಾರೆ 4,500 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಈ ಫ್ಯಾಕ್ಟ್ರಿದವ್ರಿಗೆ ಯಾಕೆ ಪುರೋಟ ಆಗಂಗಿಲ್ಲ, ಅವ್ರಿಗೆ ಯಾಕೆ ಪುರೋಟ ಆಗ್ತಾ ಇದೆ ಅವ್ರಿಗೆ ನೀವು ಕೇಳಿದ್ರೇನು ಯಾರು ಕೇಳಕ್ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಮಂತ್ರಿ ಕಂತ್ರಿ ಸಂತ್ರಿ ಅವು ಫ್ಯಾಕ್ಟ್ರಿ ಇರೋದು ಕಾರಣ ಏನು ನಮ್ಗೆ ಸಂಬಂಧ ಇಲ್ಲ. ಮಂತ್ರಿ ಕಂತ್ರಿ ಸಂತ್ರಿಗೆ ನಾವು ಓಟ್ ಹಾಕಿದ್ಮೇಲೆ ಮಂತ್ರಿ ಕಂತ್ರಿ ಸಂತ್ರಿ ಆಗ್ತಾವ. ಅದರಿಂದ ಯಾವತ್ತು ಹೇಳುದು ಕೇಳ್ರಿ, ಯಾವತ್ತು ನಾವು ಯಾರಿಗೆ ನೀವು ರೈತರ ಕಮ್ಮಿ ಇಲ್ಲ. ಅನ್ನ ಹಾಕಿದ್ ನಾವೇ ಬೆಳೆಸಿವ್, ನಾವೇ ಓಟ್ ಹಾಕಿವ್. ಯಾವಾಗ ಬೇಕಾದ್ರು ಅವ್ರು ಇರುವುದು ಎಷ್ಟ 5 ವರ್ಷ, ನಾವು ಇರುವುದು ಎಷ್ಟ 100 ವರ್ಷ. 100 ವರ್ಷದವ್ರು ದೊಡ್ಡವ್ರಿ, ನಾವು 5 ವರ್ಷದವ್ರು ದೊಡ್ಡವ. ನೀವು ಕಬ್ಬ ನಿಮ್ಗೆ ಯಾರು ನೋಡ್ರಿ, ಈ ಬಾರಿ ನಾನು ತೂಕ ಮಾಡಿದ್ದೀನಿ, ನಾನು ಕಬ್ಬು ಹಾಕಿದ್ದೀನಿ, ಕಬ್ಬು ಕಡ್ದೀವಿ, ಇಷ್ಟು ಕಬ್ಬು ಕಡ್ದ್ವಿ, ಇಷ್ಟು ತೂಕ ಮಾಡಿದ್ವಿ. 1 ಎಕರೆ ಒಳಗೆ ನನ್ನ ಪ್ರಕಾರ ಇದು ಮಳಿ ಜಾಸ್ತಿ ಆಗಿದ ಕಾರಣ ಬೇರುಗಳು ನಿಂತು ಹೋಗುದು ಕಾರಣ 1 ಎಕರೆಗ ನನ್ನ ಪ್ರಕಾರ 7 ಟನ್ ಕಬ್ಬು ಕಮ್ಮಿ ಐತಿ ನಮ್ಗೆ ಈ ವರ್ಷ 7 ಟನ್ ಕಬ್ಬು ಐತಿ ನಮ್ದು. ಯಾಕಂದ್ರೆ ಫ್ಯಾಕ್ಟ್ರಿದವ್ರು ಗಡಬಡ ಮಾಡ್ತಿದ್ದ, ಫ್ಯಾಕ್ಟ್ರಿದವ್ರ ಪ್ರಕಾರ 12 ಟನ್ ನಿಗೋರಿಕ ಅವ್ರಿಗೆ ಕಬ್ಬು ಕಮ್ಮಿ ಬರ್ತಾವ. ಅದರ ಸಂಬಂಧ 2 ತಿಂಗಳಿಗಿಂತ ಜಾಸ್ತಿ ಫ್ಯಾಕ್ಟ್ರಿ ಯಾರು ನಡೆಯಂಗಿಲ್ಲ. ಇಲ್ಲಾಂದ್ರೆ ಅವ್ರು ಗಡಬಡ ಮಾಡಿ ಏನ್ರೆ ಮಾಡ್ತಿದ್ದ. ಅದ್ರ ಸಂಬಂಧ ಯಾರು ಏನ್ ನಾವು ಗಾಬರಿ ಆಗುದು ಬೇಡ, ನಮ್ ಕಬ್ಬು ಒಯ್ಯಂಗಿಲ್ಲ ಕೇಸಿ. ನಾವೆಲ್ಲಾರು ಇಷ್ಟೆಲ್ಲ ರೈತರು ಕೂತೀವ, ಪ್ರತಿಯೊಂದು 100 ರೈತರು ಒಂದೊಂದು ಗಾಣ ಮಾಡೋದು, ಪ್ರತಿಯೊಂದು 2,000 ರೂಪಾಯಿ ಹಾಕೊಂಡು ಒಬ್ಬರ ಹೊಲ್ದಾಗ ಗಾಣ ಹಾಕೊಂಡು ಬೆಲ್ಲ ತಗೊಂಡು ಬೇರೆ ಊರಾಗ ಹೋಗಿ ಮಾರ್ಕೊಂಡು ಬರೋದು. ಫ್ಯಾಕ್ಟ್ರಿದವ್ರು ಏನ್ ಮಾಡೋದು, ಕಬ್ಬೆ ಕೊಡುದು ಬೇಡ ನಿರ್ಧಾರ ಮಾಡೋದು. ಏನ್ ಮಾಡ್ತಾರ ನೋಡು ಮತ್ತವ್ರು. ಹಿಂಗ ಯಾರ ಮಾಡ್ತೀರಿ? ಜಮೀನ್ ನಾವು ಕೊಡುದು, ನೀರ್ ನಾವು ಕೊಡುದು, ಮತ್ತೆ ಮತ್ತೆ ಅವ್ರಿಗೆ ಕೇಳುದು ರೇಟ್ 3,500 ಕೊಡ್ರಿ, 4,000 ಕೊಡ್ರಿ, 5,000 ಕೊಡ್ರಿ, ಅಷ್ಟು ಅವ್ರಿಗೆ ಅಂಜ್ ಕೇಳುದು ನಾವು. ಯಾಕೆ ಅಂಜಬೇಕು ಅವ್ರಿಗೆ? ನೋಡ್ ಸ್ವಾಮಿ, ನೀರ್ ನಮ್ದು, ಜಮೀನ್ ನಮ್ದು, ಭೂಮಿ ನಮ್ದು. ಇನ್ನ ಬ್ರಿಟಿಷ್ ಅವ್ರು ಯಾಕೆ ತಗೊಳ್ಗಿನ ಯಾರು ಹೋಗಕ್ ನಂಗೆ ಆಗಿಲ್ಲ. ಅವಾಗ ಏನ್ ಮಾಡ್ಯಾರ ಯಾಕೆ ತಗೋತೇನೋ? ರೈತರಿಗೆ ಆಳ ಮನುಷ್ಯ ಬ್ರಿಟಿಷ್ ನಾವು ಮಾಡಿದದು. ನಾವು ಆಳ ಮನುಷ್ಯ, ಜಮೀನ್ ನಮ್ದು ಇದ್ರೆ ನಾವು ಆಳ ಮನುಷ್ಯ, ಅವ ಮಾಲೀಕ ನಮ್ದು. ಅವ ರೇಟ್ ಫಿಕ್ಸ್ ಮಾಡ್ಬೇಕು, ನಾವು ಯಾರು ಮಾಡಂಗಿಲ್ಲ. ಒಂದು ಚಾ ಅಂಗಡಿ ಹೋಗ್ರಿ, ಇಲ್ಲಿ ಅಣ್ಣ ಒಂದ್ ಗ್ಲಾಸ್ ಚಾ ಕೊಡ್ರಿ, 5 ರೂಪಾಯಿ ನೋಡೋ, ಮುಟ್ಟು ಬೇಡಲ್ಲಿ